ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ರು? ನಾನಿವತ್ತು ಸಬ್ಬಕ್ಕಿ ಇಡ್ಲಿ ಮಾಡೋಣ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ನಾನು ರಾತ್ರಿ 1.5 ಗ್ಲಾಸಷ್ಟು ಸಬ್ಬಕ್ಕಿನ 2-3 ಸಲ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಒಂದು ಪಾತ್ರೆಯಲ್ಲಿ ನಾನು ನೆನೆಸಿಟ್ಟಿರೋ ಸಬ್ಬಕ್ಕಿನ ಸೇರಿಸಿ, ನಾನು ಇಲ್ಲಿ ಇಡ್ಲಿ ರವೆನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. MTR ಇಡ್ಲಿ ರವೆನೇ 1.5 ಲೋಟದಷ್ಟು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ MTR ಇಡ್ಲಿ ರವೆ ಇಲ್ಲ ಅಂದರೆ ನೀವು ಸಣ್ಣ ರವೆ ತೊಗೊಂಡು, ಮೀಡಿಯಮ್ ರವೆ ತೊಗೊಂಡು ಹುರ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ಈ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ, ಸ್ಮೂತಾಗಿ ಟೇಸ್ಟಾಗಿರುತ್ತೆ. ಅದಕ್ಕೆ ನಾನು ಈ ಥರ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಅರ್ಧ ಲೀಟ್ರ್ ಮೊಸರು ಸೇರಿಸಿದ್ದೀನಿ. ನಮ್ಮ ಮನೇಲಿ 6 ಜನ ಇದ್ದೀವಿ. ನಾನು, ನನ್ನ ಮಗ, ಅಮ್ಮನ ಮನೆಗೂ ಸೇರಿಸೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಇಡ್ಲಿ. ಇದಕ್ಕೆ ಕಡಲೆಕಾಯಿ ಚಟ್ನಿ ಮಾಡ್ಕೋಬೇಕು. ಅದು ಒಂದು ರೀತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇದನ್ನು ಮಿಕ್ಸ್ ಮಾಡಿ 10 ನಿಮಿಷ ಇದನ್ನು ಹಾಗೆ ಮುಚ್ಚಿಟ್ಟೆ. ನಾನು ಮಿಕ್ಸ್ ಮಾಡಿದಾಗ ಬರೀ ಸಬ್ಬಕ್ಕಿ ಜಾಸ್ತಿ ಅನ್ನಿಸ್ತು. ಇನ್ನು ಸ್ವಲ್ಪ ರವೆ ಸೇರಿಸ್ಕೊಂಡು ಮೊಸರು ಮಿಕ್ಸ್ ಮಾಡಿಟ್ಟೆ. 10 ನಿಮಿಷ ಮಿಕ್ಸ್ ಮಾಡಿಟ್ರೆ ಸಾಕು. ಸ್ಮೂತಾಗಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿಂಗ್ ಎಲ್ಲ ಮಾಡಿದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ತುರಿ ಎಲ್ಲ ಮಿಕ್ಸ್ ಮಾಡ್ಕೊಬೋದು. ನಾನು ಏನೂ ಹಾಕಿಲ್ಲ. ಹಾಗೆ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸಾಕು ಅನ್ನಿಸ್ತು. ರುಚಿ ನೋಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೋಬೇಕು. 10 ನಿಮಿಷ ಬಿಡೋಕ್ಕಿಂತ ಮುಂಚೆ ಮಿಕ್ಸ್ ಮಾಡಿದ್ರೆ ಸಾಕು. ನೆನೆಸೋ ಹಂಗೇನಿಲ್ಲ. 10 ನಿಮಿಷದಲ್ಲೇ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಸಬ್ಬಕ್ಕಿ ಮಾತ್ರ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ನಲ್ಲ, ಸಬ್ಬಕ್ಕಿನೂ ತುಂಬ ಸಾಫ್ಟಾಗಿ ಚೆನ್ನಾಗಾಗಿತ್ತು. ಇವಾಗ ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. 10-12 ನಿಮಿಷ ಇದನ್ನು ಬೇಯಕ್ಕಿಟ್ರೆ ಸಾಕು. ಇಡ್ಲಿ ತುಂಬ ಸಾಫ್ಟಾಗಿ ಸೂಪರಾಗಿ ಬರುತ್ತೆ. ನೀವೇನು ನೋಡ್ತಾ ಇರ್ಬೋದು. ಎಣ್ಣೆ ಎಲ್ಲ ಹಚ್ಕೊಂಡು ಬಿಡೋಕ್ಕೆ ರೆಡಿ ಮಾಡಿ ಇಡ್ಲಿ ಬಿಟ್ಟು ಇಟ್ಟಿದ್ದೀನಿ. 10-12 ನಿಮಿಷದಲ್ಲಿ ರುಚಿಯಾಗಿ ಸಾಫ್ಟಾಗಿರೋ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿಬಿಡತ್ತೆ. ಕಡಲೆಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇಡ್ಲಿ ಸಾಂಬಾರು ಜೊತೆ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇಡ್ಲಿಗೆ ಇವತ್ತು ಕಡಲೆಕಾಯಿ ಚಟ್ನಿನೇ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಮನೆಯವರು ಎಲ್ಲರೂ ಚೆನ್ನಾಗಿದೆ ಅಂದರು. ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು. ಮನೆಯವ್ರಿಗೆಲ್ಲರೂ ಚೆನ್ನಾಗಿದೆ ಅಂದರು. ಎಲ್ಲರೂ ಇಷ್ಟಪಟ್ಟರು. ಹಾಗಾಗಿ ನಾನು ನಿಮಗೂ ತೋರಿಸಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ನೀವೀಗ ನೋಡ್ತಾ ಇರ್ಬೋದು, ಇಡ್ಲಿ ಬೇಯಕ್ಕಿಟ್ಟಿದ್ದೀನಿ. 12 ನಿಮಿಷದಲ್ಲಿ ಇಡ್ಲಿ ಬೆಂದ್ಕೊಳ್ಳುತ್ತೆ. ನೋಡಿದ್ರಾ? ಸಾಫ್ಟಾಗಿರೋ ಬಿಸಿ ಬಿಸಿ ಇಡ್ಲಿ. ನಮ್ಮಮ್ಮ ಕೂಡ ಬಂದು ಚೆಕ್ ಮಾಡಿ ನೋಡಿಬಿಟ್ಟು ಇದು ಮಾಡಿದ್ರು. ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿದೆ. ಬೆಂದಿತ್ತು. ಅಮ್ಮಂಗೆ ಕೂಡ ತೋರಿಸ್ದೆ. ಅಮ್ಮ ಬಂದ್ಬಿಟ್ಟು ಸಾಫ್ಟಾಗಿದೆ ಇಡ್ಲಿ, ಹೀಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ, ಸೂಪರಾಗಿ ಸಾಫ್ಟಾಗಿರೋ ಇಡ್ಲಿ ರೆಡಿಯಾಗಿದೆ. ಚೆಕ್ ಮಾಡಿ ನೋಡಿ. ನಮ್ಮಮ್ಮ ಕೂಡ ಚೆಕ್ ಮಾಡಿ ನೋಡ್ತಿದ್ದಾರೆ ಹೇಗಿದೆ ಅಂತ. ನೋಡಿದ್ರಾ? ನೋಡಿ, ಅಮ್ಮನೂ ಬಂದು ಚೆಕ್ ಮಾಡಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.